ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಇವತ್ತು ಬೆಳಗಿನ ಬೇಗ ಎದ್ದೆ. 5:30 ಆಗಿತ್ತು. 5:30 ಆದರೆ ಇನ್ನು ಅಷ್ಟಾಗಿ ಬೆಳಕಾಗಿರಲಿಲ್ಲ, ಇನ್ನು ಸ್ವಲ್ಪ ಕತ್ಲಿದೆ ನೋಡಿ. ಅಂದರೆ ಇಲ್ಲಿ ನಮ್ಮ ಮನೆ ಮುಂದೆ ಕರೆಂಟ್ ಕಂಬ ಇರೋದ್ರಿಂದ ಬೆಳಕಾಗಿದೆ ಅನ್ನೋ ಥರ ಕಾಣಿಸ್ತಿದೆ ಅಷ್ಟೇ. ಇನ್ನೂ ಸ್ವಲ್ಪ ಕತ್ಲಿದೆ. ಅದು ಏನಂದರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸೊ ಮಾಗೋಡುಗೆ ಹೋಗಿ ಬರೋಣ ಅಂತಂದು ಬೇಗನೆ ಎದ್ದೆ. ಅಂದರೆ ಮಕ್ಕಳಿಗೂ ತಿಂಡಿ ಮಾಡಿಬಿಟ್ಟು ನಾವು ಕೂಡ ರೆಡಿ ಆಗಬೇಕಲ್ಲ, ಮನೆಗೆಲ್ಲ ಕ್ಲೀನ್ ಮಾಡಿ. ಸೊ ಅದಕ್ಕೆ ಬೇಗ ಎದ್ಬಿಟ್ಟು ಈಗ ರೆಡಿ ಮಾಡ್ತಾಯಿದ್ದೀನಿ. ಹೊರಗಡೆ ಎಲ್ಲ ನೀರು ಹಾಕಿ ಉದಾಸ್ಲಿಗೋ ಮತ್ತು ಎಲ್ಲ ಬಟ್ಟಿಟ್ಟು ಇಟ್ಟು ರಂಗೋಲಿ ಎಲ್ಲ ಬಿಟ್ಬಿಟ್ಟು ಈಗ ಒಳಗಡೆ ಬಂದೆ ನೋಡಿ. ಮಕ್ಕಳಿಗೆ ತಿಂಡಿ ಮಾಡೋಣ ಅಂತಂದು ಮಕ್ಕಳಿಗೆ ತಿಂಡಿ ಮಾಡಬೇಕು. ಸೊ ನಮಗೆ ಒಂದೇ ಸರಿ ತರಕಾರಿ ಸಾಂಬಾರು ಮಾಡಿಬಿಡೋಣ ಅಂತಂದು ಮೂಲಂಗಿ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇಬ್ಬರಿಗೂ ದೋಸೆ ಹಾಕ್ಬಿಟ್ಟು ತರಕಾರಿ ಪಲ್ಯನ ಮಾಡೋಣ ಅಂತಂದು. ಏನಂದರೆ ನಮಗೂ ಮಾಡ್ಕೋಬೋದು, ಬಟ್ ಹೋಗಿ ಬರೋದು ಲೇಟ್ ಆದರೆ ಮತ್ತೆ ಅಡುಗೆ ಮಾಡಲಿಕ್ಕೆ ಅವಾಗ ಟೈಮ್ ಆಗೋಗುತ್ತೆ. ಮತ್ತು ತಾತರಿಗೆ ಹೊಲ್ದ ಹತ್ರ ಊಟ ಬೇಕಲ್ವ, ಸೊ ಅದಕ್ಕೋಸ್ಕರ ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿದ್ದೀನಿ. ನಮಗೆ ನೋಡಿ ಎಲ್ಲರೂ ಹಲಸಿನ ಬೀಜನ ಕೆಲವರು ಯೂಸ್ ಮಾಡ್ತಾರೆ, ಕೆಲವರು ಬಿಸಾಕ್ತಾರೆ. ಸೊ ಹಲಸಿನ ಬೀಜ ಮತ್ತು ಪ್ರೋಟೀನ್ ಪೌಡ್ರುಗಳೆಲ್ಲ ತಂದಿಟ್ಕೊಂಡಿರ್ತಾರೆ. ಹಲಸಿನ ಬೀಜದಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಗೊತ್ತಾ? ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರೋ ಮನೆಗೆ ಇಟ್ಕೊಂಡು ನಾವು ಮತ್ತೆ ಅಂಗಡಿಗೆ ಪ್ರೋಟೀನ್ ಪೌಡ್ರು ಅದು ಇದು ಅಳಮೂಳ ಅಂತಂದೆಲ್ಲ ತಂದಿಟ್ಕೊಳ್ತಿರ್ತೀವಿ. ಸೊ ಅದಕ್ಕೆ ಹಲಸಿನ ಬೀಜದಲ್ಲಿ ಒಳ್ಳೆ ಪ್ರೋಟೀನ್ ಇರುತ್ತೆ. ಹಲಸಿನ ಬೀಜ ಕೂಡ ಯೂಸ್ ಮಾಡ್ಬೋದು. ಅಂದರೆ ತರಕಾರಿ ಸಾಂಬಾರ್ಗಾಗಿರ್ಬೋದು, ಇಲ್ಲ ಸೊಪ್ಪಿನ ಸಾಂಬಾರು ಆ ಥರ ಏನಾದರೂ ಮಾಡಿದಾಗ ಹಲಸಿನ ಬೀಜ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ನಾವಂತೂ ಹಲಸಿನ ಬೀಜ ಯಾವುದು ವೇಸ್ಟ್ ಮಾಡೋದಿಲ್ಲ. ಸೊ ಈ ಥರ ನೀಟಾಗಿ ಕುಟ್ಬಿಟ್ಟು ಅದು ಸಿಪ್ಪೆ ತೆಗೆದ್ರೆ ಸಿಪ್ಪೆ ಬಿಡಿಸ್ಬೋದು. ಚೆನ್ನಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ಸಾಂಬಾರಿಗೆ ತೊಳೆದ್ಬಿಟ್ಟು ಯೂಸ್ ಮಾಡೋ ಅಂಥದ್ದು ಚೆನ್ನಾಗಿರುತ್ತೆ ಟೇಸ್ಟು. ಹಂಗೆ ಹುರಿದ್ಬಿಟ್ಟು ಮತ್ತು ಇಲ್ಲಾಂದರೆ ಕೆಂಡ ಏನಾದರೂ ಒಲೆ ಏನಾದರೂ ಹಚ್ಚಿದ್ರೆ ಒಲೆಯಲ್ಲಿ ಕೆಂಡಕ್ಕೆ ಹಾಕಿದ್ರೆ ಸುಟ್ಕೊಂಡು ಕೂಡ ತಿನ್ಬೋದು. ಇವಾಗೆಲ್ಲ ಗ್ಯಾಸ್ ಇರೋದ್ರಿಂದ ಸುಡೋಕ್ಕಾಗೋದಿಲ್ಲ. ಸೊ ಬಾಣಲೆಯಲ್ಲಿ ಬೇಕಿದ್ರೆ ಹುರಿದ್ಬಿಟ್ಟು ತಿನ್ಬೋದು ಅಷ್ಟೇ. ಸೊ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ನಾನು ನೋಡಿ. ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿ ಈ ಥರ ಒಂದು ಬಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ತೊಳೆದ್ಬಿಟ್ಟು ಯೂಸ್ ಮಾಡೋದಷ್ಟೇ. ಈ ಥರ ಚಿಕ್ಕದಾಗೆ ಅಂದರೆ ಕುಟ್ಟಿದ್ರೆ ಸಾಕಾಗುತ್ತೆ, ಅದನ್ನು ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು ಗುಂಡ್ಕಲ್ಲಲ್ಲೇ ಏನಾದ್ರಲ್ಲಿ ಕುಟ್ಟಬೇಕಷ್ಟೇ. ಸೊ ಗೈಸ್ ಎಲ್ಲರೂ ಹೇಗಿದೆ ಗೈಸ್ ನೋಡಿ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋರು ತಿಂಡಿ ತಿಂದ್ಕೊಂಡು. ಸೊ ಈಗ ನಾನು ಪೂಜೆ ಮಾಡಲಿಕ್ಕೆ ಅಂತಂದು ರೆಡಿ ಮಾಡಬೇಕು. ನೋಡಿ ಸ್ಯಾರಿ ಪಿನ್ ಮಾಡಿಲ್ಲ ಇನ್ನು, ಏನಂದರೆ ಸಿಂಗಲ್ ಪಿನ್ನಲ್ಲೇ ಹಾಕ್ಕೊಂಡಿದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಬರೋಣ ಅಂತಂದು ಅಮಾವಾಸ್ಯೆ ಅಲ್ವಾ, ಅದಕ್ಕೆ ಮಗಳಿಗೆ ಹೋಗಿ ಬಂದುಬಿಡೋಣ ಅಂತ. ಈಗ ಪೂಜೆಗೆಲ್ಲ ರೆಡಿ ಮಾಡಬೇಕು. ಪೂಜೆ ಎಲ್ಲ ಮಾಡಿ ಮುಗಿಸಿ ಟೈಮ್ ಆಗುತ್ತೆ ಪೂಜೆ ಮಾಡಲಿಕ್ಕೆ ಅಂತ. ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಸ್ಯಾರಿ ಪಿನ್ ಮಾಡಿಕೊಂಡು ನಮ್ಮ ಮನೆಗೆ ಬಂದಮೇಲೆ ಹೊರಡಬೇಕು. ಸೊ ಈಗ ಪೂಜೆ ಮಾಡಿ ಮುಗಿಸ್ತೀನಿ. ಯಾವ ಥರ ಕಾಣಿಸ್ತಿದೆ ಅದು. ಇವತ್ತು ಏನಾಯಿತು ಅಂದರೆ ನೈಟು ಸಿಂಕ್ ಬೇರೆ ಯಾಕೋ ಬ್ಲಾಕ್ ಆಗಿಬಿಟ್ಟಿತ್ತು, ನೀರೇ ಹೋಗ್ತಿಲ್ಲ. ಅಂದರೆ ನಮ್ಮದು ಡೈರೆಕ್ಟ್ ಚರಂಡಿಗೆ ಕೊಟ್ಟಿದ್ದೀವಲ್ವ ಪೈಪು, ಇಲ್ಲಿ ಹೆಗ್ಣ ಆ ಥರದ್ದು ಏನಾದರೂ ಹೋಗಿ ಸೇರ್ಕೊಂಡಿದ್ಯೋ ಗೊತ್ತಿಲ್ಲ, ಬ್ಲಾಕ್ ಆಗಿಬಿಟ್ಟಿದೆ ಅದು. ಸೊ ಅದಕ್ಕೆ ಹೊರಗಡೆನೇ ಪಾತ್ರೆ ಎಲ್ಲ ತೊಳ್ಕೊಂಡು, ಅದ್ರ ಒಳಗಡೆನೇ ಇದ್ದರೆ ಅಡುಗೆ ಮಾಡ್ತಾ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಬೋದು. ಬಟ್ ಹೊರಗಡೆ ಇದ್ದಾಗ ಏನಾಗುತ್ತೆ ಅಂದರೆ ಒಲೆ ಮೇಲೆ ಏನಾದರೂ ಇಟ್ಟು ಹೊರಗಡೆ ಬಂದು ಕೆಲಸ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಒಲೆ ಮೇಲೆ ಏನಾದರೂ ಇಟ್ಟು ಉಕ್ಕೋಗುತ್ತೆ ಅನ್ನೋದೇನಾದರೂ ಇಟ್ಟರೆ ಆ ಥರ. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಇವಾಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ರೆಡಿ ಮಾಡಿ ಈಗ ಪೂಜೆಗೆಲ್ಲ ರೆಡಿ ಮಾಡಬೇಕು. ನೋಡಿ ಯಾವ ಥರ ಇದೆ ಸ್ಯಾರಿ ಅಂತಂದು. ಸೊ ಯುಗಾದಿಗೆ ತೊಗೊಂಡಿದ್ದಲ್ಲ, ಸೊ ಅದೇ ಸ್ಯಾರಿ. ಅಂದರೆ ಯುಗಾದಿಗೆ ಅಂತಲ್ಲ, ಅಮ್ಮರು ದೇವ್ರು ಮಾಡಿದ್ವಲ್ವ ಹೊನ್ನಪ್ಪ, ಆವಾಗ ತೊಗೊಂಡ್ರಂಥ ಸ್ಯಾರಿ. ಇದು ಚೆನ್ನಾಗಿದೆ, ಒಂಥರ ನೋಡೋಕೆ ಸಿಂಪಲ್ ಇದ್ರೂ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು. ನೋಡಿ ರೆಡಿ ಆಗಿದೆ. ಸೊ ಈಗ ತಿಂಡಿ ಎಲ್ಲ ಆಯಿತು. ನಮ್ಮ ಮನೆಯಲ್ಲಿ ಇನ್ನೂ ಸ್ನಾನಕ್ಕೆ ಹೋಗಿದ್ದಾರೆ. ನಾನು ರೆಡಿ ಆಗಿಬಿಟ್ಟು ಈಗ ಪೂಜೆ ಸಾಮಾನೆಲ್ಲ ಬ್ಯಾಗಿಗೆ ಇಟ್ಕೋಬೇಕು. ಹಾಗೆ ಹೊಲ್ದ ಹತ್ರ ಹೋಗಿ ಅಜ್ಜಿಗೂ ತಿಂಡಿ ಕೊಟ್ಬಿಟ್ಟು ಹೊರಡೋದಷ್ಟೆ. ಹೊರಡೋಣ. ತಥಾಸ್ತು ಭಕ್ತ ವರಸಿದ್ಧಿ ಆಗಲಿ ಬೇಡ್ಕೊಂತಿದ್ದಾರಪ್ಪ ದೇವ್ರತಾಗೆ, ಅದಕ್ಕೆ ವರಸಿದ್ಧಿ ಆಗಲಿ. ನೋಡ ಕರೆ ಏನೋ ಮಾಡ್ಕೊಂಡ್ರದ, ಯಾವ ಶರ್ಟ್ ಆದರೂ ಕರೆ ಇದ್ದೇ ಇರ್ತೈತೆ ನೋಡು. ನೋಡಿಲಿ ನೋಡು ನನ್ನ ಮೇಲೆ ತಿಕ್ಕಿಲ್ಲ ಅಂತ ಏನೋ ಹೇಳಿ ಅದು ನನ್ನ ಬುಡಕ್ಕೆ ಬರೋದು. ಬ್ಯಾಗ್ ತಗೊಳಲ್ವಾ ಊಟದ್ದು? ಸುಮ್ಮನೆ ಹೊರಟ್ಬಿಟ್ರೆ ನಾನು ಒಬ್ಳ ಮೇಲೆ ಬಿಟ್ಟು ಹೊರಡೋದೇ ಬಯಸಿ. ನೋಡ್ರಿ ಏನು ತಗೊಂಬಲ್ಲ ಮಾಡಲ್ಲ, ನನ್ನ ಒಬ್ಳ ಮೇಲೆ ಬಿಟ್ಟು ಹೊರಟ್ಬಿಡ್ತಾರೆ. ಎಲೆ ಅಡಿಕೆ ಐತೆ, ಎಲೆ ಅಡಿಕೆ ಐತಾ? ಮತ್ತೆ ಕರ್ಪೂರ ಕೊಡಿದ್ಯಾ? ಕರ್ಪೂರ ಹಾಕಿದ್ದೀನಿ.
ವಾ ಆರು ಹೆಂಗಣ್ಣ 50 ರೂಪಾಯಿ ಐತೆ 100 ರೂಪಾಯಿ ಐತೆ ಓಲ್ಡ್ ಇಲ್ವಲ್ಲ 50 ರೂಪಾಯಿ ಚಿಕ್ಕದು 100 ರೂಪಾಯಿ ಸಾಕು ಇರ್ಲಿ ಪೂಜಾ ಹಾಂ ಒಂದೆರಡು ಗುಲಾಬಿ ಹಾಂ ದೊಡ್ಡದು ರೋಸ್ ಹಾರನ ಬೇಕಾಯ್ತೇನು ರೋಸು ರೇಟ್ ಜಾಸ್ತಿ 250 ರೂಪಾಯಿ ತಗೊಂಬಂದೆ ಇಲ್ಲ ಸೊ ಬಂದ್ವಿ ನೋಡಿ ಮಾಗೋಡು ಕಂಬದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಪೂಜೆ ಸಾಮಾನೆಲ್ಲ ತಗೊಂಡೋಗೋಣ ಅಂತಂದು ಪೂಜೆ ಸಾಮಾನೆಲ್ಲ ತಗೊತಿದ್ವಿ. ಅಂದರೆ ಮನೆಯಿಂದ ಕಾಯಿ ಮಿಸ್ಲಕ್ಕಿ ಎಲ್ಲ ತಂದಿದ್ವಿ. ಇನ್ನು ಉಳ್ಕಿರೋ ಅಂಥದ್ದೆಲ್ಲ ಬೇರೆದಿರುತ್ತಲ್ಲ, ಸೊ ಅದು ನನಗೆ ತಗೊಂಡು ಒಳಗಡೆ ಹೋಗೋಣ ಅಂತ. ಇವತ್ತೇನು ಅಷ್ಟಾಗಿ ಜನ ಇರಲಿಲ್ಲ, ಸ್ವಲ್ಪ ಕಮ್ಮಿನೇ, ಅಂದರೆ ಸಂಜೆ ಬರ್ತಾರೆ. ಗೈಸ್ ನೋಡಿ ಯಾರು ಜನ ಇಲ್ಲ ದೇವಸ್ಥಾನ ಹತ್ರ. ಈಗಿರಲ್ಲ, ಸಂಜೆ ಸ್ಟಾರ್ಟ್ ಆಗ್ತಾರೆ. ಈಗಿನ ಬೆಳಗ್ಗೆ ಅಲ್ವಾ, ಸೊ ಸಂಜೆ ಟೈಮ್ ಸ್ಟಾರ್ಟ್ ಆಗ್ತಾರೆ ಇಲ್ಲೆಲ್ಲ ದೇವಸ್ಥಾನದ ಹತ್ರ. ಸೊ ಮಾಗೋಡು ರಂಗನಾಥ ಸ್ವಾಮಿ ದೇವಸ್ಥಾನ ಅಂದರೆ ಸೊ ನೈಟು ಜನ ಸ್ಟಾರ್ಟ್ ಆಗ್ತಾರೆ. ನೈಟ್ ಟೈಮ್ಗೆ ಸ್ಟಾರ್ಟ್ ಆಗೋದು. ಈ ಕಡೆ ಯಾಕೆ ಈ ಕಡೆ ಒಳಗಡೆ ಜಾಗ ಇಲ್ವಾ? ಯಾಕೆ ಇನ್ನು ಲೇಟಾ? ಹೌದಾ? ಆಲ್ರೆಡಿ ಬಂದು ಪೂಜೆ ಮಾಡಿಬಿಟ್ಟು ಹೋಗಿದ್ರು, ಅಂದರೆ ಊಟಕ್ಕೆ ಹೋಗಿದ್ರಲ್ವ. ಸೊ ಇವಾಗ ಬಂದರು ನೋಡಿ, ಜನ ಎಲ್ಲ ಹೋಗಿದ್ದಾರೆ. ಅವರೆಲ್ಲ ಆದಮೇಲೆ ನಾವು ಪೂಜೆ ಮಾಡಿಸ್ಕೊಳ್ಳೋಣ. ಫಸ್ಟು ಪ್ರದಕ್ಷಿಣೆ ಹಾಕ್ಬಿಡೋಣ ಅಂತಂದು ಸುತ್ತ ಪ್ರದಕ್ಷಿಣೆ ಹಾಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಅಂತೂ ಅಮಾವಾಸ್ಯೆ ಪೌರ್ಣಮಿ ಬಂದರೆ ಜನ ಸಿಕ್ಕಾಪಟ್ಟೆ ಇರ್ತಾರೆ. ಅಂದರೆ ಸಂಜೆ ಮೇಲೆ ಜಾಸ್ತಿ ಜನ ಆಗ್ತಾರೆ, ಒಂದು 4 ಗಂಟೆ ಮೇಲೆ ಜನ ಜಾಸ್ತಿ ಆಗ್ತಾರೆ. ಬೆಳಗ್ಗೆ ಟೈಮಿನ ಇಲ್ಲಿ ಅಂದರೆ ಹತ್ರ ಇರೋರು, ಊರ ಹತ್ರ ಅಕ್ಕಪಕ್ಕ ಇರ್ತಾರೆ ನೋಡಿರಿ, ಅವರು ಬೆಳಗ್ಗೆ ಟೈಮೇ ಬಂದು ಜಾಗ ಹಿಡ್ಕೊಬಿಟ್ಟಿರ್ತಾರೆ. ಯಾಕೆಂದರೆ ಮತ್ತೆ ನೈಟು ಜನ ಸಿಕ್ಕಾಪಟ್ಟೆ ಬರ್ತಾರೆ. ಇಲ್ಲಿ ಕಾಲಿಡೋಕ್ಕೂ ಜಾಗ ಇರೋಲ್ಲ, ಅಷ್ಟು ಜನ ಇರುತ್ತೆ ಅಮಾವಾಸ್ಯೆ ಪೌರ್ಣಮಿ ಬಂದರೆ. ಅದಕ್ಕೆ ಬೇಗ ಬಂದು ಜಾಗ ಇಟ್ಕೊಳ್ತಾರೆ. ಮುಗಿಸ್ಕೊಂಡು ಕೂತ್ಕೊಂಡಿದ್ದೀವಿ. ಜನ ಇವಾಗ ಕಡಿಮೆ, ನೈಟು ಜಾಸ್ತಿ ಆಗ್ತಾರೆ, ಮಲ್ಕೊಳಕ್ಕೆ ಬರ್ತಾರಲ್ಲ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವಾಗ ಸ್ವಲ್ಪ ಜನ ಕಡಿಮೆ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀವಿ ನೋಡಿ. ಜನ ಏನು ಅಷ್ಟೇನಿಲ್ಲ, ಇವಾಗ ಕಮ್ಮಿ. ನೈಟೆಲ್ಲ ಇಲ್ಲಿ ಕಾಲಿಡೋಕ್ಕೂ ಜಾಗಿರಲ್ಲ, ಆ ಥರ ಜನ ಇರ್ತಾರೆ. ಸೊ ಇವಾಗ ಪೂಜೆ ಮಾಡಿಸ್ಕೊಂಡು ಹೋಗೋರು ಪೂಜೆ ಮುಗಿಸ್ಕೊಂಡು ಹೋಗ್ಬೋದು. ಗೈಸ್ ನೋಡಿ, ಕೆರೆಗೆ ಎಂದು ನೀರಿಲ್ಲದು ನಾನು ನೋಡೇ ಇಲ್ಲ, ಇದೇ ಫಸ್ಟ್ ಟೈಮ್. ಕೆರೆಗೆ ನೀರಿಲ್ಲದು ನೋಡಬೇಕು. ಪೂರ್ತಿ ಖಾಲಿ ಆಗೋಗ್ಬಿಟ್ಟು ಕೆರೆಗೆ ನೀರು, ಸ್ವಲ್ಪನಾದರೂ ಇರೋವು. ಎಷ್ಟು ದೊಡ್ಡ ಕೆರೆ. ಸೊ ನೋಡಿ, ಪೂಜೆ ಎಲ್ಲ ಮುಗೀತು. ಅಂದರೆ ಬೆಳಗ್ಗೆನೇ ಪೂಜೆ ಮಾಡೋಗಿದ್ದೆ. ನಾವು ಅಂದರೆ ಸಂಜೆ 5 ಗಂಟೆವರೆಗೂ ದೀಪ ಉರಿತಿತ್ತು, ಆಫ್ ಆಗಿತ್ತು. ಸೊ ಈಗ ಮತ್ತೆ ಇನ್ನೊಂದು ಸರಿ ದೀಪ ಹಚ್ಚಿಬಿಟ್ಟು ನೋಡಿ, ದೀಪ ಹಚ್ಚಿ ಇನ್ನೊಂದು ಸರಿ ಪೂಜೆ ಮಾಡಿದ್ದೀನಿ. ಅದೇನೋ ಒಂಥರ ಮನೆ ಕಳೆ ಪೂಜೆ ಮಾಡಿದ್ರೆ. ಮತ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ವಲ್ಲ, ಸೊ ಸಂಜೆವರೆಗೂ 5 ಗಂಟೆವರೆಗೂ ಉರಿತಿತ್ತು ದೀಪ. ಮತ್ತೆ ಆರೋಗಿತ್ತಲ್ಲ, 5 ಗಂಟೆ ಮೇಲೆ ಆರೋಗಿತ್ತು. ಈಗ 6:30 ಆಗಿದೆ. ಈಗ ದೀಪ ಹಚ್ಚಿದ್ದೀನಿ. ಮಕ್ಕಳಿಗೆ ಯಾಕೋ ಹುಷಾರಿಲ್ಲ ನೋಡಿರಿ, ಇಬ್ಬರು ಯಾಕೋ ಸಪ್ಪಣ್ಣಾಗಿದ್ದಾರೆ. ದೊಡ್ಡವನು ಮಲ್ಕೊಂಡಿದ್ದಾನೆ,
ಇನ್ನು ಎದ್ದಿಲ್ಲ. ಸ್ಕೂಲಿಂದ ಬಂದಿದ ತಕ್ಷಣ ಬೆಳಗ್ಗೆ ಹೋಗ್ಬೇಕಾದ್ರೆ ಅವನಿಗೆ ಸ್ವಲ್ಪ ವಾಮಿಟ್ ಅನ್ನೋದಿತ್ತು. ವಾಮಿಟ್ಟು ಅಂತಿದ್ದ. ನಾನು ಇಲ್ಲಿ ಪರವಾಗಿಲ್ಲ ಹೋಗಪ್ಪ, ಏನು ವಾಮಿಟ್ ಆಗಲ್ಲ ಅಂತ ಕಳಿಸಿದ್ರೆ ಅಲ್ಲಿ ವಾಮಿಟ್ ಆಯ್ತಂತೆ, ಜ್ವರ ಬೇರೆ ಬಂದಿದ್ವಂತೆ. ಮ್ಯಾಮ್ ಫೋನ್ ಮಾಡಿದ್ರು ನಮ್ಮ ಮನೆಯವ್ರಿಗೆ. ಇನ್ನೇನು ಸಂಜೆ ಆಯ್ತಲ್ಲ, ವ್ಯಾನಲ್ಲೇ ಕಳಿಸ್ರಿ ಅಂತ ಹೇಳಿದಂತೆ. ವ್ಯಾನಲ್ಲೇ ಬರಬೇಕಾದ್ರೇ ಮುಖ ಹಿಂಗೆ ಸಪ್ಪಗೆ ಬತ್ತಿದ್ದ. ಮಲಗಿಸಿದ್ದೀನಿ, ಹಾಲು ಕಾಸು ಕೊಟ್ಬಿಟ್ಟು ಈಗ ಮಲಗಿಸಿದ್ದೀನಿ. ನಿದ್ದೆ ಮಾಡ್ತಾಯಿದ್ದಾನೆ. ಇವನು ಮಾತ್ರ ಎದ್ದು ಕೂತ್ಕೊಂಡಿದ್ದ ನೋಡಿ. ಇವನಿಗೂ ಕೂಡ ಹುಷಾರಿಲ್ಲ. ಇವನು ವಾಮಿಟ್ ಅಂತಿದ್ದ. ಇಬ್ರಿಗೂ ನನ್ನ ಜೊತೆ ಎಕ್ಸ್ಟ್ರಾ ಡ್ರೆಸ್ಗಳನ್ನ ಇಟ್ಟಿದ್ದೆ ಬ್ಯಾಗಲ್ಲಿ. ಏನಂದರೆ ಮತ್ತು ವ್ಯಾನಲ್ಲಿ ಹೋಗ್ಬೇಕಾದ್ರೆ ಕುಲ್ಕೂತಲ್ವ, ಮತ್ತು ಕುಲ್ಕಬೇಕಾದ್ರೆ ಏನಾದರೂ ವಾಮಿಟ್ ಮಾಡ್ಕೊಬಿಟ್ರೆ ಮತ್ತು ಬಟ್ಟೆ ಎಲ್ಲ ಗಲೀಜಾಗುತ್ತೆ ಅಂತಂದು. ಸೊ ಅದಕ್ಕೆ ಇಬ್ರಿಗೂ ಒಂದೊಂದು ಜೊತೆ ಇಕ್ಕಿದ್ದೆ ಡ್ರೆಸ್ಸು. ಏನು ವಾಮಿಟ್ ಏನು ಬಟ್ಟೆ ಮೇಲೆ ಮಾಡ್ಕೊಂಡಿಲ್ಲ, ಹಂಗೆ ಚೆನ್ನಾಗಿತ್ತು. ಆದರೂ ಪರವಾಗಿಲ್ಲ, ಒಂದು ಜೊತೆ ಎಕ್ಸ್ಟ್ರಾ ಚಿಕ್ಕ ಮಕ್ಕಳಲ್ವ, ಇನ್ನೂ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಇಟ್ಟರೆ ಒಳ್ಳೆಯದು. ವ್ಯಾನು ಸುತ್ತಾಕೊಂಡು ದೂರ ಹೋಗುತ್ತಲ್ಲ, ವ್ಯಾನ್ ಸುತ್ತಾಕೊಂಡು ಹೋಗ್ಬೇಕಾದ್ರೆ ವಾಮಿಟ್ ಬಂದಂಗೆ ಆಗುತ್ತೆ ಅವ್ರಿಗೂ. ಈಗ ಒಳಗಡೆ ನೋಡಿ ಸಿಂಕಿಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದೇ ನೀರು ಸ್ವಲ್ಪ ಯಾಕೋ ಬ್ಲಾಕ್ ಆದಂಗೆ ಆಗಿಬಿಟ್ಟಿದೆ, ಅದಕ್ಕೆ ಪ್ರಾಬ್ಲಮ್ ಆಗಿದೆ. ಇಲ್ಲಿಗೆ ಫಿಲ್ಟ್ರ್ ನೀರು ಅಲ್ಲಿಂದ ಪೈಪ್ ಸಿಂಕಲ್ಲಿ ಹಾಕಿದ್ನಲ್ಲ, ಇಲ್ಲಿಗೆ ಹಾಕಿದ್ದೀನಿ. ಪಾತ್ರೆ ಎಲ್ಲ ನೋಡಿರಿ ಹೊರಗಡೆ ತೊಳ್ಕೊಂಬಂದೆ ಪಾತ್ರೆಗಳೆಲ್ಲ. ಈಗ ಮಕ್ಕಳು ಆಫ್ ಮಾಡು ಬಾ, ಈ ಕಡೆ ಆನ್ ಮಾಡಿಬಿಡ ಬಾ. ಹೋಗುತ್ತೆ ಲಾಸ್ಟಿಗೆ ಕಟ್ಕೊಂಡು ಅಷ್ಟೇ ಅದು. ಬಾ ಸೊ ಸಿಂಕ್ ಬಾ ಹೊರಗಡೆನೇ ಪಾತ್ರೆ ತೊಳ್ಕೊಬಂದಿದ್ದಾಯಿತು. ಸಿಂಕಲ್ಲಿ ಮತ್ತು ಕಟ್ಕೊಂಡದ್ದೇನಾಗುತ್ತಂದರೆ ಕೆಳಗಡೆ ಸ್ವಲ್ಪ ಓಪನ್ ಬಿಟ್ಟಿದ್ದಾರೆ ನಮ್ಮ ಮನೆಯವರು. ಆವಾಗಲೇ ಐಡಿಯಾ ಮಾಡಿ, ಯಾಕೆ ಅಂದರೆ ಕೆಳಗಡೆ ಸಿಂಕ್ ಹತ್ರ ಓಪನ್ ಬಿಟ್ಟಿದ್ದಾರೆ, ಪೂರ್ತಿ ಕ್ಲೋಸ್ ಮಾಡಿಲ್ಲ. ಅಂದರೆ ಪೈಪ್ ಹಾಕಿದ್ರಲ್ಲ, ಅಲ್ಲಿ ಪೂರ್ತಿ ಎಲ್ಲ ಪ್ಯಾಕ್ ಮಾಡಿ ಇಲ್ಲ, ಹಂಗೆ ಬಿಟ್ಟಿದ್ದಾರೆ ಓಪನ್ ಆಗಿ. ಸುತ್ತ ಬಟ್ಟೆ ಇಟ್ಟಿದ್ದೀವಿ ಅಷ್ಟೇ, ಜಿರಳೆ ಏನೂ ಬರ್ದಂಗಿರಲಿ ಅಂತಂದು. ಸೊ ಚರಂಡಿಗೆ ಕಲೆಕ್ಷನ್ ಕೊಟ್ಟಿರೋದ್ರಿಂದ ಜಿರಳೆ ಬರ್ತವೆ. ಸೊ ಅದಕ್ಕೋಸ್ಕರ ಏನು ಜಿರಳೆ ಬರ್ದಂಗಿರಲಿ ಅಂತ ಸುತ್ತ ಬಟ್ಟೆ ಎಲ್ಲ ಇಟ್ಬಿಟ್ಟು ಪ್ಯಾಕ್ ಮಾಡಿದ್ದೀವಿ. ಆ ಪೈಪ ತೆಗೆದುಬಿಟ್ಟು ಇಲ್ಲಿ ಸೊಂಪತ್ರ ಬಿಡಿಸಿದ್ದಾರೆ. ಒಂದು ಕಲೆಕ್ಷನ್ನು ನೀವು ನೋಡಿದ್ದೀರ ಅನಿಸುತ್ತೆ. ಸೊಂಪತ್ರ ಬಿಡಿಸಿದ್ದಾರೆ. ಸೊಂಪು ಕ್ಲೀನ್ ಮಾಡೋಕ್ಕಾಗಲಿ, ಏನಕ್ಕಾದ್ರೂ ನೀರೇನಾದರೂ ಬೇಕು ಅಂದಾಗ ಎತ್ಕೊಳಕ್ಕಾಗಲಿ ಇರಲಿ ಅಂತಂದು ಸೊಂಪತ್ರ ಒಂದು ಪೈಪ್ ಎಕ್ಸ್ಟ್ರಾ ಕಲೆಕ್ಷನ್ ಕೊಟ್ಟಿದ್ದಾರೆ. ಸೊ ಮೋಟ್ರ್ ಆನ್ ಮಾಡಿದ ತಕ್ಷಣ ವಾಲ್ ಮೇಲ್ಗಡೆ ಸಿಂಟೆಕ್ಸಿಗೆ ನೀರು ಹೋಗುತ್ತಲ್ಲ, ಆ ವಾಲ್ ಆಫ್ ಮಾಡಿಬಿಟ್ರೆ ಈ ಕೆಳಗಡೆ ಇನ್ನೊಂದು ಪೈಪು ಕೊಟ್ಟಿದ್ದಾರಲ್ಲ ಕಲೆಕ್ಷನ್ನು, ಆ ಪೈಪಲ್ಲಿ ನೀರು ಬರ್ತವೆ. ಈಗ ಅದೇ ಇದಕ್ಕೆ ಕಲೆಕ್ಷನ್ ಕೊಟ್ಕೊಂಡು ಸಿಂಕ್ ಹತ್ರ ಪೈಪ್ ಕೆಳಗಡೆ ಇದೆಯಲ್ಲ, ಆ ಪೈಪಲ್ಲಿ ಕಲೆಕ್ಷನ್ ಕೊಟ್ಬಿಟ್ಟು ನೀರು ಬಿಟ್ಟರೆ ಅಲ್ಲಿಂದ ಎಲ್ಲ ಸೀದಾ ಹೋಗ್ಬಿಡುತ್ತೆ. ಗಲೀಜೆಲ್ಲ ಏನೇ ಇದ್ರೂ ಗಲೀಜು ಹೋಗುತ್ತೆ. ಇವಾಗ ಕ್ಲೀನ್ ಮಾಡಬೇಕು. ಸಂಜೆ ನಮ್ಮ ಮನೆಯಲ್ಲಿ ಅದೇ ಕೆಲಸ, ಕ್ಲೀನ್ ಮಾಡಿಸ್ಬೇಕು. ಇಲ್ಲಾಂದರೆ ಈಗ ಆಲ್ರೆಡಿ ರೂಢಿ ಆಗಿಬಿಟ್ಟಿರೋದ್ರಿಂದ ಹೊರಗಡೆ ಒಂದೊಂದೇ ಪಾತ್ರೆ ತಗೊಂಡೋಗಿ ತೊಳೆಯೋಕ್ಕೆ ಬೇಜಾರ. ಅದಕ್ಕೆ ಫಸ್ಟ್ ಬಂದ ತಕ್ಷಣ ಆ ಕೆಲಸ ಮಾಡಿಸ್ಬೇಕು ಫಸ್ಟೀಗ. ಹೋಮ್ವರ್ಕ್ ಮಾಡಲ್ಲೇನಪ್ಪ? ಹಾಂ, ನಾಳೆಗೆ ಹೋಗಲ್ಲ, ಫಿಕ್ಸ್ ಆಗಿಬಿಟ್ಟಿದ್ಯಾ ಹೋಗಲ್ಲ ಅಂತ. ಚೆನ್ನಾಗಿದೆಯಲ್ಲ, ಹೋಮ್ವರ್ಕ್ ಮಾಡೋಗಲಿ. ನಾಳೆ ಹೋಗೋದು ಬಿಡೋದು ನೆಕ್ಸ್ಟು. ಇವಾಗ ಹೋಮ್ವರ್ಕ್ ಮಾಡ್ಬೇಕು ತಾನೇ ನೀನು? ಹೋಮ್ವರ್ಕ್ ಮಾಡ್ಬೇಕು ತಾನೇ ನೀನೀಗ? ಹೇಳಿ ಬಂದೆ, ಮ್ಯಾಮ್ ಆಬ್ಸೆಂಟ್ ಅಂತ ಹೇಳಿ ಬಂದವನಂತೆ ನಾಳೆ, ಅದಕ್ಕೆ ಹೋಗಲ್ವಂತೆ. ಹೇಳ್ತೀಯಾ? ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಹೋಗ್ತೀಯ ನಾಳೆ? ನಾಡ್ದು ಹೋದಾಗ ಹೇಳೋದು, ನಾಡ್ದು ಹೋದಾಗ ಹೇಳ್ತೀಯ. ಇಲ್ಲಾಂದರೆ ಹೇಳಲ್ಲ, ಬಚ್ಚಿಕೊಬಿಡ್ತೀಯ ಹಂಗೇನೆ ಕಳ್ಳದ ಥರ. ಕಳ್ಳ ನೀನು. ಹಾಗೆ ನೋಡಿ ನೆನ್ನೆ ಹಪ್ಪಳ ಇಟ್ಟಿದ್ವಲ್ಲ, ಸೊ ಇನ್ನು ಸ್ವಲ್ಪ ಒಣಗಬೇಕಿತ್ತು. ಸ್ವಲ್ಪ ಅಂದರೆ ಜಾಸ್ತಿ ಏನು ಹಸಿ ಇರಲಿಲ್ಲ. ಅಂದರೆ ಒಂದಿನ ಇನ್ನೊಂದು ದಿನ ಒಣಗಿಸ್ಬೇಕಿತ್ತು ಅಷ್ಟೇ. ಸೊ ಅದನ್ನು ಟೇಸ್ಟ್ ಯಾವ ಥರ ಬಂದಿರುತ್ತೆ ನೋಡೋಣ ಅಂತಂದು ತೇಲಿಸ್ದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.